ಓಕೆ ಕ್ವೆಶ್ಚನ್ ಕೇಳ್ತೀರಲ್ಲ ಕೇಳಿ. ಎಕ್ಸ್ಪೀರಿಯನ್ಸ್ ಅದೆಲ್ಲ ಡಾಕ್ಟರ್ ಕೊಡ್ತಾರೆ, ಅದೆಲ್ಲ ಡಾಕ್ಟರ್ ಅದೆಲ್ಲ ಅವ್ರ ಡಿಪಾರ್ಟ್ಮೆಂಟ್. ಫಸ್ಟ್ ಅವ್ರನ್ನೇ ಮಾತಾಡ್ತಾರೆ. ಎಸ್ ಕೇಳಿ ಡಾಕ್ಟರ್. ಸೊ ಹರ್ಷಿಕಾ ಪೇಷಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯಿತು. ಡೀಟೇಲ್ಸ್ ಬೇಕಾ? ಓಕೆ. ಸೊ ಹಾಗಾಗಿ ತುಂಬ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ ಅನ್ನೋದು. ನವರಾತ್ರಿಯ ಮೊದಲನೇ ದಿನ ವಿ ಹವ್ ಗಾಟ್ ಅ ಗಾಡೆಸ್ ಹೋಮ್. ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಚೆನ್ನಾಗಾಯಿತು. ನೋವು ನ್ಯಾಚುರಲಿ ಹಾಗೆ ನೋವು ಶುರುವಾಯಿತು ಆ್ಯಂಡ್ ದೆನ್ ಶಿ ಕೇಮ್ ಟು ದ ಹಾಸ್ಪಿಟಲ್ ಆ್ಯಂಡ್ ಮಗು ಪೊಸಿಷನ್ ಸರಿ ಇಲ್ಲದೆ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಫಾರ್ ಅನ್ ಎಮರ್ಜೆನ್ಸಿ ಸಿಸೇರಿಯನ್. ಸೊ ಸೂತ್ರವಾಗಾಯಿತು, ಏನೂ ತೊಂದರೆ ಇಲ್ಲ. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸೊ ಅಭಿನಂದನೆಗಳು. ಮೇಡಮ್, ಈ ಹಿಂದೆ ಯಾರಾದರೂ ಸೆಲೆಬ್ರಿಟಿಗಳನ್ನ ಹ್ಯಾಂಡಲ್ ಮಾಡಿದ್ದೀಯಾ ಅಥವಾ ತುಂಬಾ ಜನ? ನೀವು ಹೇಳಿದ್ದೆಲ್ಲ ಹರ್ಷಿಕಾ ಫಾಲೋ ಮಾಡಿದ್ರಾ? ಅದನ್ನೇ ಅಲ್ಲ. ಸೊ ಆಸ್ ಎ ಪೇಷಂಟ್ ಹೇಳಬೇಕು ಅಂತ ಅಂದರೆ ಚಾಚು ತಪ್ಪದೆ ದೋಸ್ ಮಂತ್ಲಿ ಚೆಕಪ್ಸ್, ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಕೂರ್ಗ್, ಸೊ ಚೆಕಪ್ಸ್ ಆಗ್ಬೋದು, ಸ್ಕ್ಯಾನ್ ಆಗ್ಬೋದು, ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡರೆಂಟ್ ಟು ಇಟ್. ಏನೂ ಇಲ್ಲ ಇದು ಫೋರ್ಸ್ ಮಾಡಬೇಕು, ಅದು ಮಾಡಿಸ್ತಿರ್ಲಿಲ್ಲ, ಇದು ಅದು ಏನೂ ಇಲ್ಲ. ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐ ಸೇ. ದಟ್ ವೇ ವೆರಿ ಗುಡ್ ಪೇಷಂಟ್ and a very supportive husband there. That's more important. ಮೇಡಮ್, ಇನ್ನೊಂದು ಏನಂದ್ರೆ ಯೂಶಲಿ ಪ್ರೆಗ್ನೆಂಟ್ ಆದ್ಮೇಲೆ 9 months ಕೂಡ ತುಂಬಾ ಕೇರ್ ಮಾಡ್ತಾರೆ. ಹೊರಗಡೆ ಹೋಗ್ಬಾರ್ದು, ಈ ಜಾಗಕ್ಕೂ ಹೋಗ್ಬಾರ್ದು, ಮನೆಯಲ್ಲೇ ಇರ್ಬೇಕು ಅಂತ. ವಾಕ್ ಮಾಡಿದ್ರು ಕೂಡ ಮನೆಯಲ್ಲೇ ಇರ್ಬೇಕು ಅಂತ ಬಯಸ್ತಾರೆ. ಬಟ್ ಹರ್ಷಿಕಾ ಅವರು 1 week ಇರುವಾಗ ಪ್ರಮೋಷನ್ಸ್ ಹೌದು, ಖುಷಿ ಆದ್ರೂ ಕೂಡ ಏನಾದ್ರು ಅದ್ರ ಅಂದ್ರೆ ಈ ತರ ಮಾಡೋದಕ್ಕೆ ಏನಾದ್ರು ಅಡ್ವೈಸ್ ಇದೆಯಾ ಅಥವಾ ನೋ ಪ್ರಾಬ್ಲಮ್ ಯಾರು ಬೇಕಾದ್ರೂ ಓಡಾಡ್ಬೋದಾ ಆ ಥರ? ಸೊ ಅದನ್ನೇ ನಾನು ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ. ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಡೋ ಅಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋ ಅಂಥದ್ದು ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ, ಇಟ್ ಇಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್. ಸೊ ಹಾಗಾಗಿ ಬಟ್ ರಿಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ. ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಪ್ರೆಗ್ನೆನ್ಸಿಲಿ, ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವೆಲಿಂಗ್ ಬೇಡ, ಕೆಲಸ ಮಾಡೋದು ಬೇಡ ಅಂತ. ಬಟ್ ಆದಷ್ಟು ಎಷ್ಟು ಆಕ್ಟಿವ್ ಆಗಿರ್ತಾರೋ ಥ್ರೂ ಔಟ್ 9 months, ಇಟ್ ಇಸ್ ಆ್ಯಕ್ಚುಲಿ ಗುಡ್. ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್. ಐ ಥಿಂಕ್ ಒಂದು ವಾರದ ಮುಂಚೆನೂ ವೆನ್ ಐ ಕಾಲ್ಡ್ ಡಾಕ್ಟರ್ ಅಲ್ಲಿ ಹೋಗ್ಬೋದಾ ಇಲ್ಲಿ ಹೋಗ್ಬೋದಾ ಅಂದರೆ ದಯವಿಟ್ಟು ಬೆಂಗಳೂರಲ್ಲಿರಮ್ಮ. That's what doctor said. That's the last thing I could tell her. ದಯವಿಟ್ಟು ಬೆಂಗಳೂರಲ್ಲಿ ಎಮರ್ಜೆನ್ಸಿ ಅಂದರೆ ನಾನು ಅಟ್ಲೀಸ್ಟ್ ಬರ್ಬೋದು ಹಾಸ್ಪಿಟಲ್ಗೆ. ಶಿ ವಾಸ್ ಆಕ್ಟಿವ್ ಥ್ರೂ ಔಟ್. ಇರಬೇಕು ಅಂತ. ಯಾ ಬಟ್ ಯಾ ಎನಿಥಿಂಗ್ ಎಲ್ಸ್ ಡಾಕ್ಟರ್ಗೆ ಪ್ರಶ್ನೆ? ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಕೇಳಿ ಸಿಗಲ್ಲ. ಏನೋ ಡೌಟ್ಸ್ ಇದೆ ಪ್ರೆಗ್ನೆನ್ಸಿ ಬಗ್ಗೆ, ಅಥವಾ ಯಾರಾದ್ರೂ ಪ್ರೆಗ್ನೆಂಟ್ ಆಗಬೇಕು ಅಂತಿದ್ದರೆ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಎಸ್, ಓಹ್ ಆಫ್ ಕೋರ್ಸ್ ಎಸ್. ಬರೀ ಹೆಣ್ಮಕ್ಳದಲ್ಲ, ಗಂಡಸರು ಕೂಡ. ನನಗೂ ಟ್ರೀಟ್ಮೆಂಟ್ ಏನೇನೋ ಮಾಡಿದ್ದಾರೆ. ಹೌದು, ಅಲ್ಲ ಡಾಕ್ಟರ್ ಮುಗಿಸ್ಬಿಡೋಣ. ಹಾಂ, ನಾನು ಎಷ್ಟು ಟೈಮ್ ಕೊಟ್ಟಿದ್ದೆ ಅಂತ. ಹಾಂ, ಓಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಸ್ವಾಗತ. ನನಗಂತೂ ಇವತ್ತು ಒಂದು ತುಂಬ ಖುಷಿಯಾಗಿರೋ ದಿವಸ. ಸೊ ಅದು ಗರ್ಲ್ ಪಾಪು ಅಂತಂದಾಗ ಅಪ್ಪಂದ್ರಿಗೆ ಇನ್ನೂ ಖುಷಿನೇ. ಸೊ ತುಂಬ ಖುಷಿ ಇದೆ. ನೀವೆಲ್ಲ ಬಂದಿದ್ದು ತುಂಬ ಖುಷಿ. ಸ್ವೀಟ್ಸ್ ಆಮೇಲೆ ತಿನ್ನೋಣ. ಕೇಳಿದ ಪ್ರಶ್ನೆಗೆ ಒಂದ್ಸಲ ಉತ್ತರ ಕೊಟ್ಬಿಡ್ತೀನಿ. ಏನು ಅಂತಂದರೆ, ನಾನು ನನ್ನ ಈ 9 ತಿಂಗಳು, ಇವರ 9 ತಿಂಗಳಿಗೆ ನಾನು ನನ್ನ 9 ತಿಂಗಳನ್ನು ಡೆಡಿಕೇಟ್ ಮಾಡಿದ್ದೇನೆ. ನಾನು ಅವ್ರ ಜೊತೆ ಇದ್ದೆ. ಯಾಕೆಂತಂದರೆ ಯಾವತ್ತೂ ಈ ಪ್ರೆಗ್ನೆನ್ಸಿ ಎನ್ನುವಂಥದ್ದು ನಾವು ಹೆಣ್ಣು ಮಕ್ಕಳದು ಅಂತ ಅಂದ್ಕೊಂಡ್ಬಿಡ್ತೀವಿ. ಅದು ಹೆಣ್ಣು ಮಕ್ಕಳದೇ, ಬರೀ ಹೆಣ್ಣು ಮಕ್ಕಳದಲ್ಲ, ಅವ್ರು ಕ್ಯಾರಿ ಮಾಡ್ತಾರೆ. ಆದರೆ ಅವರ ಜೊತೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತೊಗೋಬೇಕು ಅನ್ನುವಂಥದ್ದು, ಅವ್ರ ಜೊತೆ ಇರುವಂಥದ್ದು ಎಲ್ಲ ಏನೇನು ಕೆಲಸ ನನ್ನ ಕೈಯಿಂದ ಮಾಡೋಕ್ಕಾಗುತ್ತೋ ಮಾಡಿದ್ದೀನಿ. ಆ ಖುಷಿ ನನಗಿದೆ. ಸೊ ಗಂಡು ಮಕ್ಕಳು ನಮ್ಮ ಅಪ್ಪಂದಿರ ಕಾಲದಲ್ಲೆಲ್ಲ ಹೆಂಗೆ ಅಂತಂದರೆ, ನನ್ನ ಅಪ್ಪನಿಗೆ ಇನ್ನೂ ಮಕ್ಕಳನ್ನ ಎತ್ಕೊಳ್ಳೋಕೆ ಕರೆಕ್ಟಾಗಿ ಬರೋಲ್ಲ. ಸೊ ಆ ಥರ ಇತ್ತು. ಬಟ್ ಇವಾಗ ಹಂಗಿಲ್ಲ. ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಅವರ ಕಷ್ಟ ಏನಿದೆ, ಸುಖ ಏನಿದೆಯೋ, ನೋವು ಏನಿದೆಯೋ, ಖುಷಿ ಏನಿದೆಯೋ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಅನಿಸಿಕೆ. ಆ ಪ್ರಶ್ನೆಗೆ ಉತ್ತರ. ಪ್ರೆಗ್ನೆನ್ಸಿ ಒಂದೊಂದು ಥೀಮಲ್ಲಿ ಇತ್ತು. ಸೊ ಮಗು ನವರಾತ್ರಿ ಟೈಮಲ್ಲಿ ಹುಟ್ಟಿರೋದ್ರಿಂದ ದೇವಿ ಹೆಸರಲ್ಲಿ ಆಲ್ರೆಡಿ ಪ್ರೆಗ್ನೆಂಟ್ ಇಟ್ಟಿದ್ದೀರಾ? ತುಂಬ ಜನ ಇನ್ಫ್ಯಾಕ್ಟ್ ಹೇಳಕ್ಕೆ ಶುರು ಮಾಡ್ತಾ ಇದ್ದಾರೆ, ಲೈಕ್ ದೇವಿ ಹೆಸರು ಇಡಬೇಕು, ದೇವಿ ರೂಪದಲ್ಲಿ ಮಗು ಹುಟ್ಟಿದೆ ನವರಾತ್ರಿ ಮೊದಲನೇ ದಿನ ಅಂತ.
ಅದೆಲ್ಲ ಇನ್ನು ಡಿಸ್ಕಷನ್ಸ್ ಆಗಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರಬೇಕಲ್ಲ, ಅದೆಲ್ಲ ಇನ್ನೂ ಏನು ಚೆಕ್ ಮಾಡಿಲ್ಲ. ಈಗ ಅಷ್ಟೇ ಹಾಸ್ಪಿಟ್ಲಿಂದ ಆಚೆ ಹೋಗ್ತಾ ಇದ್ದೀವಿ ಪೆಟ್ ನೇಮ್ ಇವಾಗ ಏನಂತ ಕರೀತಾರೆ? ಪೆಟ್ ನಾನು ಕುಕ್ಕಿ ಅಂತ ಕರಿತೀನಿ. ಎಲ್ಲರೂ ಯಾಕೆ ಕುಕ್ಕಿ ಅಂತ, ಅಷ್ಟೊತ್ತಿಗೆ ಯಾರೋ ಒಬ್ರು ನರ್ಸ್ ಬಂದು ಯಾಕೆ ಕುಡ್ಕಿ ಅಂತ ಇಟ್ಟಿದ್ದೀರಾ ಅಂತ. ಕುಕ್ಕಿ ಅಂದರೆ ಈ ಬಿಸ್ಕೆಟ್ ಕುಕ್ಕಿ ನನಗೆ ತುಂಬ ಇಷ್ಟ, ಕುಕ್ಕೀಸ್ ಅಂತೀವಲ್ಲ ಅದು ತುಂಬ ಇಷ್ಟ. ಅದಕ್ಕೆ ಕ್ಲೀನ್ಸ್ ಇಟ್ಟಿದ್ರೆ ಕುಕೀಸ್ ಅಂತ ಕರೀತಾರೆ. ಕುಕ್ಕೀಸ್ ಅಂತ ಇಡೋದು, ಅದಕ್ಕೆ ಇವಾಗ ಇದು ಬರೀ ಕುಕ್ಕಿ ಅಂತ ಇಟ್ಟಿದ್ದೀವಿ. ಇವ್ರಿಗೆ ಇಷ್ಟ ಇಲ್ಲ, ಇವ್ರ ತಂಗಿ ಅಲ್ಲ ಅಕ್ಕಂದು ನಾಯಿಮರಿ ಹೆಸರು ಕುಕ್ಕಿ ಅಂತೆ, ಸೊ ಅದಕ್ಕೆ ಬೇಡ ಅಂತಂದರೆ. ಬಟ್ ನನಗಿಷ್ಟ, ಅದಕ್ಕೆ ನಾನು ಕುಕ್ಕಿ ಅಂತಲೇ ಕರೀತಾರೆ. ಅದು ಒಬ್ಬೊಬ್ರು ಒಂದೊಂದು ಇಟ್ಬಿಟ್ಟಿದ್ದಾರೆ. ಇವರು ನನ್ನ ಸಿಸ್ಟರು ಚಿನ್ನಕ್ಕ ಅಂತಿದ್ದಾರೆ, ಚುಪ್ಪಕ್ಕ ಚುಪ್ಪಕ್ಕ ಮಾವ, ಅಂತ. ನಮ್ಮ ಮಾವ ಚುಪ್ಪಕ್ಕ, ಬೊಂಬಚ್ಚಿ ಅಂತ ಒಬ್ಬೊಬ್ರು ಒಂದೊಂದು ಕರೀತಾರೆ. ಹೆಸರು. ಸೊ ಇವ್ರನ್ನ ಕೇಳ್ತೀನಿ ಯಾವ್ದು ಹೆಸರು ಇಷ್ಟ ಅದನ್ನೇ ಫಿಕ್ಸ್ ಮಾಡ್ತೀವಿ ಆಮೇಲೆ. ಎಸ್, ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲರೂ. ನಾನು ಪ್ರಶ್ನೆಗೆ ಉತ್ತರ ಹೇಳ್ಕೊಂಡು ಬಂದೆ, ಬಟ್ ಥ್ಯಾಂಕ್ ಯು ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದಕ್ಕೆ. ದಿಸ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ನೀವೆಲ್ಲರೂ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅದು ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗ್ಲಿಂದಾನು, ಅದಕ್ಕಿಂತ ಮುಂಚೆ ಕಾರ್ಯಕ್ರಮಗಳಿಂದಾನು, ನಾವೊಂದು ಕೊಡವ ಸಂಪ್ರದಾಯದಲ್ಲಿ ಏನು ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ, ಅಲ್ಲಿಂದ ಅದಾದಮೇಲೆ ನನ್ನ ಸಿನಿಮಾ ಪ್ರಮೋಷನ್ಸಿಂದ ಹಿಡಿದು ಫೋಟೋಶೂಟ್ಸಿಂದ ಹಿಡಿದು ಪ್ರತಿಯೊಂದು ಫೇಸಲ್ಲೂ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ, ಪುಟ್ಟ ಲಕ್ಷ್ಮಿನ ನಾವು ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದ್ಸತಿ ನಿಮ್ಗೆಲ್ಲರಿಗೂ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಮ್ಗಾಗಿರೋಂಥ ಒಳ್ಳೆ ಎಕ್ಸ್ಪೀರಿಯನ್ಸ್, ನಮ್ಮ ಡಾಕ್ಟ್ರ್ ಜೊತೆ ಆಗಿರೋಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಕರೆಸಿದ್ವಿ. ಡಾಕ್ಟರ್ ಸಂಗೀತಾ ಅವರು ಹೇಳ್ದಂಗೆ ನನಗೆ ಅವರು ಒಂದು ಆಲ್ಮೋಸ್ಟ್ 3 ವರ್ಷದಿಂದ ಪರಿಚಯ. ನಾನು ಆ್ಯಕ್ಚುಲಿ ಒಂದು ಸಾಕಷ್ಟು ನೀವು ನೋಡ್ತಾ ಇರ್ತೀರ, ಸಾಕಷ್ಟು ಪ್ರಮೋಷನ್ಸ್ಗಳು ಮಾಡ್ತಾ ಇರ್ತೀನಿ, ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು, ಸಾಕಷ್ಟು ಹಾಸ್ಪಿಟಲ್ಸ್, ಕ್ಲಿನಿಕ್ಸ್ಗಳ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ. ಸೊ ಡಾಕ್ಟರ್ ಹೀಗೆ ಒಂದು ಪ್ರಮೋಷನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ನನಗೆ ಅನಿಸಿದ್ದು ಏನಂದರೆ, ಶಿ ಇಸ್ ವೆರಿ ಜೆನ್ವಿನ್ ಆ್ಯಂಡ್ ನಮಗೆ ಒಂಥರ ಡಾಕ್ಟರ್ ಫೀಲ್. ಈಗ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅಯ್ಯೋ ಇಂಜೆಕ್ಷನ್ ಚುಚ್ತಾರೆ ಇವ್ರು, ಹಾಗೆ ಆ ಒಂದು ಭಯ ಇರುತ್ತೆ. ಬಟ್ ಇವ್ರ ಜೊತೆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ನನಗನ್ಸಿದ್ದು, ಅವಾಗಿನ್ನೂ ಮದುವೆ ಆಗಿರಲಿಲ್ಲ, ಏನೂ ಇರಲಿಲ್ಲ. ನನಗನ್ಸಿದ್ದು ಏನಂದರೆ, ನಾನು ಮದುವೆ ಆಗಿ ನನ್ನ ಮಗು ಇವ್ರ ಕೈಯಲ್ಲೇ ಡೆಲಿವರ್ ಆಗಬೇಕು ಅಂತ ಹೇಳ್ಕೊಂಡು ದಟ್ ವಾಸ್ ವಾಟ್ ಐ ಸ್ಪೋಕ್ ಟು ಹರ್ ಫಸ್ಟ್. ಆ್ಯಂಡ್ ಹಾಗೆ ಆಯಿತು. ಆ್ಯಂಡ್ ಮದರ್ಹುಡ್ ಹಾಸ್ಪಿಟಲ್ ಇಂದಿರಾನಗರ್ ಕೂಡ ಅಷ್ಟೇ ತುಂಬಾ ಕೇರ್ ತೊಗೊಂಡ್ರು. ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ, ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇದ್ದಾರೆ, ಅಂಬಿಕಾ ಸೋ ಸ್ವೀಟ್, ಮಾಲಾ ನನಗೆ ಸ್ನಾನ ಮಾಡಿಸ್ತಾ ಇದ್ರು. ಆ್ಯಂಡ್ ಲೈಕ್ ಲಿಟ್ರಲಿ ರಾತ್ರಿ ಇನ್ನೊಬ್ರು ಸಿಸ್ಟರು, ರಾತ್ರಿ ಸಿಸ್ಟರ್ ಹೆಸರೇನು ಅಂಬಿಕಾ ಸಿಸ್ಟರ್? ಸುನೀತಾ ಸಿಸ್ಟರ್. ಎಷ್ಟು ಅಂದರೆ ಮಗು, ಯಾಕಂದರೆ ನಮಗೆ ಗೊತ್ತಿಲ್ಲ, ನಾವು ಹೊಸ ಪೇರೆಂಟ್ಸು, ಇಟ್ ಈಸ್ ನಾಟ್ ಈಸಿ, ಇಟ್ ಈಸ್ ರಿಯಲಿ ನಾಟ್ ಈಸಿ. ಯಾರ್ಯಾರು ಅಪ್ಪ ಅಮ್ಮಂದ್ರೆ ಆಗಿದ್ದೀರಾ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ದೊಡ್ಡ ಚಪ್ಪಾಳೆ, ಗ್ರೇಟ್ 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 ಯು ಆರ್. ಯಾಕಂದರೆ ಇಟ್ಸ್ ನಾಟ್ ಈಸಿ. ಮಗುಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ, ಯಾವಾಗ ಡೈಪರ್ ವೆಟ್ ಮಾಡ್ಕೊಂಡಿದೆ, ಯಾವಾಗ ಏನೂ ಗೊತ್ತಾಗಲ್ಲ ನಮಗೆ, ಬಿಕಾಸ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇವರೆಲ್ಲರ ಸಹಾಯ ಇದ್ದಿದ್ದರಿಂದ ನಮಗೆ ಇಟ್ ವಾಸ್ ಈಸಿ. ಒಂದು ಬೆಲ್ ಮಾಡಿದ ತಕ್ಷಣ ಓಡ್ ಬರೋರು, ಚೆಕ್ ಮಾಡೋರು, ಏನು ಪ್ರಾಬ್ಲಮ್ ಅಂತ ನಮ್ಗೆ ಎಕ್ಸ್ಪ್ಲೈನ್ ಮಾಡೋರು, ಮಗುನ ಹೆಂಗೆ ರ್ಯಾಪ್ ಮಾಡಬೇಕು ಅಂತ ಹೇಳ್ಕೊಡೋರು. ಸೊ ಬೇಕು, ಈ ಥರದ್ದು ಒಂದು ಹೆಲ್ಪ್ ಬೇಕು. ಸೊ ಥ್ಯಾಂಕ್ ಯು ಮದರ್ಹುಡ್ ಹಾಸ್ಪಿಟಲ್ಸ್, ಟು ದ ಹೋಲ್ ನರ್ಸಿಂಗ್ ಸ್ಟಾಫ್, ಎಲ್ಲರಿಗೂ ಥ್ಯಾಂಕ್ ಯು. ಡಾಕ್ಟರ್ ಸಂಗೀತಾ ಅವ್ರಿಗೂ ಥ್ಯಾಂಕ್ ಯು. ನಾನು ಪೇಯ್ನ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಟೆನ್ಷನ್ ಬೇಡ, ಏನೂ ಆಗಲ್ಲ, ಆರಾಮಾಗಿ ನಿಮ್ಮ ಮಗುನ ಏನು ಹೇಳೋದು ಆಚೆ ತರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹಾಗೆ ಮಾಡಿದ್ರು ಅವರು. ನವರಾತ್ರಿ ಮೊದಲನೇ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿನ ಅವ್ರು ನನ್ನ ಕೈಗೆಲ್ಲ ಭುವನ್ ಕೈ ಕೊಟ್ಟರು ಮೊದಲು. ಸೊ ಎಸ್, ಇವರು ಇದ್ದರು ಆಪ್ರೇಷನ್ ಥಿಯೇಟ್ರಲ್ಲಿ, ನನಗೇನು ಗೊತ್ತಾಗ್ತಿರ್ಲಿಲ್ಲ, ಇವರೆಲ್ಲ ನೋಡಿದ್ರು. ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು. ಖಂಡಿತ ನನಗೆ ಗೊತ್ತೇ ಆಗಿಲ್ಲ 9 ತಿಂಗಳು ಹೆಂಗೋಯ್ತು ಅಂತ. ಇಟ್ ವಾಸ್ ಅ ಸೆಲೆಬ್ರೇಷನ್. ಈಗ ಇನ್ನೊಂದು ಥರ ಸೆಲೆಬ್ರೇಷನ್. ಈಗ ನಿದ್ದೆ ಇಲ್ಲ, ನಿಜವಾಗ್ಲೂ ನೆನ್ನೆ ರಾತ್ರಿ 1-2 ಅವರ್ ಮಲಗಿರ್ಬೇಕಲ್ಲ ಸಿಸ್ಟರ್, ನಾನು 2 ಅವರ್ಸ್ ಮಲಗಿದ್ದೀನಿ, ಮೊನ್ನೆ ರಾತ್ರಿನೂ ಹಾಗೆ. ಆದರೂ ಒಂದು ಖುಷಿ, ಆದರೂ ಒಂದು ತಾಯ್ತನದ ಖುಷಿ, ಒಂದು ಹೆಣ್ಣುತನ ಕಂಪ್ಲೀಟ್ ಆಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ನನಗೆ. ಯಾಕಂದರೆ ಆ ಮಗುಗೆ ಎದೆ ಹಾಲು ಕುಡಿಸೋದಿದೆಯಲ್ಲ, ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊತಾರೆ. ಇಟ್ ಈಸ್ ಎ ಡಿಫ್ರೆಂಟ್ ಫೀಲಿಂಗ್. ಅಂದರೆ ನಮ್ಮ ಒಳಗೆ ಒಂದು ಜೀವ ಇತ್ತ, ಆ ಜೀವ ಆಚೆ ಬಂತು, ಆ ಆಚೆ ಬಂದಿರೋ ಜೀವಕ್ಕೆ ಮತ್ತೆ ಊಟನೂ ನಾವೇ ಕೊಡಬೇಕು ಅನ್ನೋದು ಇಟ್ ಇಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವರೆಲ್ಲರೂ ನಂಗೆ ಸಾಥ್ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಖುಷಿ ಇದೆ. ಭುವನ್ ಸರ್, ಇಲ್ಲಿ ನಿಂತ್ಕೊಂಡೆ ನೋಡ್ತಾ ಇದ್ರಿ, ಅಂದ್ರೆ ಆಕ್ಟಿವಿಟಿನ ಗಮನಿಸ್ತಾ ಇಲ್ಲ. ಫಸ್ಟ್ ಟೈಮ್ ಎತ್ಕೊಂಡಾಗ ಮಗುನ ಎಷ್ಟು ಖುಷಿ ಆಯ್ತು. ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಮಗುನೇ ಅಂತ ಇಷ್ಟಪಡ್ತಾರೆ. ನಿಮಗೆ ಹೆಣ್ಮಕ್ಳು ಬೇಕು ಅಂತ ಅನ್ಸುತ್ತಾ, ಗಂಡು ಪಾಪು ಬೇಕು ಅನ್ಸುತ್ತಾ, ಅಥವಾ ಈ ಫೀಲಿಂಗ್ ಹೆಂಗಿದೆ?
4 ಪ್ರಶ್ನೆ ಕೇಳ್ಬಿಟ್ಟಲ್ಲ. ಓಕೆ, ಫಸ್ಟ್ ಆಫ್ ಆಲ್ ನನಗೆ ಗಂಡಾದರೂ ಖುಷಿನೇ ಹೆಣ್ಣಾದರೂ ಖುಷಿನೇ, ಸಾರಿ, ಗಂಡಾದರೂ ಖುಷಿನೇ ಹೆಣ್ಣಾದರೂ ಖುಷಿನೇ ಅಂತ ಇತ್ತು. ಆದರೆ ಆ ಮೊದಲನೇ ಕ್ಷಣ ಈಗ ಡಾಕ್ಟ್ರು ಪಾಪನ ಹೊರಗೆ ತೆಗೆದಾಗ ಐ ವಾಸ್ ಮೋರ್ ಇನ್ ಶಾಕ್. ಯಾಕೆಂತಂದರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗೆ ಇತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು 5 ಸೆಕೆಂಡು. ಅದಾದಮೇಲೆ ಆ ಖುಷಿ, ಆ್ಯಕ್ಚುಲಿ ಇವ್ರಿಗೆ ಕಣ್ಣಲ್ಲಿ ನೀರು ಬಂದು ಇವರು ಅಳ್ತಾ ಇದ್ರು. ಸೊ ಅದು ಐ ಥಿಂಕ್ ಇಟ್ಸ್ ಮ್ಯಾಜಿಕಲ್. ಎಲ್ಲರೂ ಇಟ್ಸ್ ಅ ಮ್ಯಾಜಿಕಲ್ ಫೀಲ್ ಅಂತಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇದ್ದಿರಬಹುದು ಅಂತ. ಬಟ್ ಇಟ್ಸ್ ರಿಯಲಿ ಮ್ಯಾಜಿಕಲ್. ಯಾಕೆಂತಂದರೆ ನಮ್ಮ ಮಗುವನ್ನು, ಅದು ನಂದು ಅಥವಾ ನಮ್ಮದು ಅಂತ ಏನು ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಗಾಳಿಲೆಲ್ಲ ತೇಲಾಡ್ತಿದ್ದೀವೋ ಅನ್ನೋ ಥರ ಒಂದು ಭಾವನೆ. ಸೊ ಅದನ್ನು ನಾವು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಟೂ ಬ್ಯೂಟಿಫುಲ್. ಆ್ಯಂಡ್ ಐ ಥಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪ್ರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವರು ಪಡೋ ನೋವನ್ನು ನೋಡಬೇಕು. ಪ್ಲಸ್ ಇವರು ಮಾಡುವಂಥ ಈ ಸ್ಯಾಕ್ರಿಫೈಸಸ್ ಏನಿದೆ ಅದನ್ನು ನೋಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಡಾಕ್ಟ್ರ್ ಹೇಳಿದ್ರು ಬನ್ನಿ ಒಳಗಡೆ ನೋಡಿ ಅಂತ. ನಾನು ಅವಾಗ ಹೇಳಿದೆ ಅಯ್ಯೋ ಉಜ್ಜುಡಿ ನಿಲ್ಲ ಆಯಿತಾ ನೋಡಬೇಕು ಅಂದರು. ಅಲ್ಲಿ ಹೋಗಿ ನಾನಂದೆ ಡಾಕ್ಟರ್ ತಲೆ ತಿರುಗಿ ಬಿದ್ದೋದ್ರೆ ಏನು ಮಾಡೋದು ಅಂತ. ಇಲ್ಲ ಪರವಾಗಿಲ್ಲ, ಒಬ್ಬರನ್ನ ರೆಡಿ ಮಾಡಿದ್ವಿ, ಪ್ಲಸ್ ನಿಮಗೆ 2 ವಾರ್ಡ್ ಕೊಟ್ಟಿದ್ದೀವಿ, 2 ಸೂಟ್ ಕೊಟ್ಟಿದ್ದೀವಿ. ಸೊ ಅವ್ರನ್ನ ಒಂದ್ರಲ್ಲಿ ನಿಮ್ಮನ್ನ ಇನ್ನೊಂದ್ರಲ್ಲಿ ಹಾಕ್ತೀವಿ, ತೊಂದರೆ ಇಲ್ಲ. ಹೌದಾ, ಆಯ್ತು. ಯಾಕೆ ಬೇರೆ ಏನಾದ್ರು ಅರ್ಧ ಕೆಲಸ ಕಡಿಮೆ ಆದಂಗೆ ಬಿಕಾಸ್ ಒಂದ್ಸಲ ಹೇಳಿದ್ರೆ ಸುಮ್ಮನೆ ಆಗ್ತಿದ್ದಾರೆ. ಯೂಶಲಿ ಹಳ್ಳಿ ಕಡೆ ಒಂದು ಮಾತಿದೆ, ಪ್ರೆಗ್ನೆನ್ಸಿ ಬೇಬಿ ಬಂದು ದಪ್ಪ ಇದ್ರೆ ಸ್ವಲ್ಪ ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕಾಣಿಸ್ತಾ ಇದೆ, ಗಂಡು ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿ. ಕೆಲವರು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 100% ಇದು ಪ್ರಿಡಿಕ್ಟ್ ಮಾಡಿದ್ರು ಗಂಡು ಪಾಪುನೇ ಟ್ವಿನ್ಸ್ ಅಂತ. ಸೆಲೆಬ್ರಿಟಿಗಳಿಗೆ ಡಾಕ್ಟರ್ಗಳು ಹೇಳ್ತಾರೆ ಬಿಫೋರ್ ಅಂತ ಒಂದು ಮಾತು ಕೇಳ್ಪಟ್ಟಿದ್ವಿ, ಇಲ್ಲ ಇದು ಗಂಡು ಹೆಣ್ಣು ಅಂತ. ಬಿಫೋರ್ ನಿಮ್ಗೆ ಆ ಥರ ಹೇಳಿದ್ರ? ಹೇಳಿಲ್ಲ, ಅವ್ರನ್ನೇ ಕೇಳಿ. ನಾವ್ ಎಷ್ಟು ಟ್ರೈ ಮಾಡಿದೀವಿ ಗೊತ್ತಾ ಡಾಕ್ಟರ್ ಸಂಗೀತ ಅವ್ರನ್ನ ಯಾವ ರೀತಿಲಾದ್ರೂ ಹೇಳಿಸ್ಬೇಕು ಅಂತ, ಇಂಡೈರೆಕ್ಟ್ ಆಗಿ. ಅಂದ್ರೆ ಡಾಕ್ಟರ್ ಅವನು ಒದಿತಾ ಇದ್ದಾನ, ಅವ್ನ ಕಾಲ್ ಮೇಲೆ ಎತ್ತಾ ಇದ್ದಾನ ಅಂತ ನಾವು ಕೇಳೋದು. ಇವರು ಬೇಬಿ ಇಸ್ ಫೈನ್, ಬೇಬಿ ಇಸ್ ಡೂಯಿಂಗ್ ಫೈನ್ ಇಷ್ಟೇ ಹೇಳೋರು. ನಮಗೆ ಯಾವ ಥರ ಒಂದು ಇದಾಗ್ತಿತ್ತು ಅಂದರೆ ಕ್ಯೂರಿಯಾಸಿಟಿ. ಆದರೆ ಅವ್ರು ಹೇಳೋದು ಒಂದೇ, ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್, ಎಂಡ್ವರೆಗೂ ಇರಲಿ, ಅದನ್ನು ಹೇಳೋದು ಬೇಡ ಅಂತ. ಬಟ್ ನನಗೆ ಇದು ಮಿತ್ ಅಂತ ಅನಿಸುತ್ತೆ. ಹೊಟ್ಟೆ ದಪ್ಪ ಇದ್ದರೆ, ಗ್ಲೋ ಇದ್ದರೆ ಗಂಡು ಅಲ್ವಾ ಡಾಕ್ಟರ್? ವಾಟ್ ಯು ವಾಂಟ್ ಟು ಸೇ ಅಲ್ವಾ? ಬಿಕಾಸ್ ನನ್ಗೆ ಆ್ಯಕ್ಚುಲಿ ತುಂಬ ಜನ ಹೇಳಿದ್ದು ಗಂಡು ಪಾಪು ಅಂತಾನೆ. ನನ್ನ ನೋಡಿದವರೆಲ್ಲರೂ ಗಂಡು ಪಾಪು ಅಂತಾನೆ ಹೇಳಿದ್ರು. ನನಗೆ ಐ ವಾಸ್ ಲೈಕ್ ಭುವನ್ ಸೆಡ್, ನಮ್ಮಿಬ್ಬರಿಗೆ ದೇವ್ರ ಪ್ರಸಾದ, boy or girl, we are ready to accept. But after this angel arrived alla, it's like best feeling. So I think end of the day adu magu nam magu, boy girl ಆ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ಲ. ಎಲ್ಲ ಖುಷಿ ಕೊಡುತ್ತೆ ನಮಗೆ, ಗಂಡಾದ್ರೂ ಖುಷಿ ಕೊಡುತ್ತೆ, ಹೆಣ್ಣಾದ್ರೂ ಖುಷಿ ಕೊಡುತ್ತೆ. ಲಾಸ್ಟ್ ಕ್ವಶನ್, ಪಿಂಕ್ ಟಿಕೆಟ್ ನವರು ಆರ್ಗನೈಸ್ ಮಾಡಿದ್ದಾರೆ ಅಂತ ನೀವಿಬ್ರು ಪಿಂಕ್ ಹಾಕಿರೋದಾ? ಪಿಂಕ್ ಸಿಂಬಾಲಿಕ್ ಹೆಣ್ಮಗು ಅಂತಾರೆ, ನೀವಿಬ್ರು ಪಿಂಕ್ ಅಲ್ಲೇ ಇದ್ದೀರಾ, ನಿಮ್ ಗಾಡಿ ಕೂಡ ಪಿಂಕ್ ಡೆಕೋರೇಟ್ ಆಗಿದೆ. ಏನ್ ಸರ್ ಇದು ವಿಶೇಷತೆ? ಹೆಣ್ಮಗು ಆದ್ರೆ ಈ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ರೆಡಿ ಆಗ್ತಿದ್ದೀರಾ? ಇದು ಆಕ್ಚುಲಿ ಎರಡು ಕೂಡ ಅಂದ್ರೆ ಪಿಂಕ್ ಟಿಕೆಟ್ಸ್ ಅವರು ನಮ್ಮ ಜೊತೆ ನಮ್ಮ ಮದುವೆಯಿಂದ ಹಿಡಿದು ಅದಕ್ಕಿಂತ ಮುಂಚೆಯಿಂದ ಹಿಡಿದು ನಮ್ಮ ಸಂಬಂಧ. ಸೊ ಅದಕ್ಕೆ ಪಿಂಕ್ ಪ್ಲಸ್ ಬೇಬಿ ಪಿಂಕ್ ಎರಡು ಕೂಡ ಖುಷಿಯಿಂದ 2 ಪಿಂಕ್ ಹಾಕೊಂಡಿದ್ದೀವಿ. ನಮ್ಮ ಪೇರೆಂಟ್ಸ್ ಇಲ್ಲೇ ಇದ್ದಾರೆ. ಅವರು ಆಕ್ಚುಲಿ ಮಾವಿ ಮಮ್ಮ ಬಾರಿ ಅವರು ಡಾಕ್ಟರ್ನ ಕೇಳ್ಬೇಕು. ಡಾಕ್ಟರ್ ಏನ್ ಹೇಳ್ತಿದ್ರು ಗೊತ್ತಾ, ಇಡೀ ಖಾನ್ದಾನ್ ಆಚೆ ವೆಯ್ಟ್ ಮಾಡ್ತಾ ಇದೆ, ನಾನು ಬೇಗ ಆಪರೇಷನ್ ಮಾಡಿ ಮಗನ್ ತಗೊಂಡು ಆಚೆ ಕೊಡ್ಬೇಕು ಅಂತ ಹೇಳಿ. ನಮ್ಮ ಅತ್ತೆ ಮಾವ, ನಮ್ಮ ತಾಯಿ, ನನ್ನ ಇವ್ರ ತಮ್ಮನ ಹೆಂಡತಿ, ಇಷ್ಟೂ ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು. ಆ್ಯಂಡ್ ನಮ್ಮ ಮಾವ ಅಳ್ತಮ್ಮ ಅಳ್ಕೊಳ್ಳಿ ಮೆಲ್ಲೆ 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 ಕೇರ್ಫುಲ್ ಸೊ ಸರ್, ಡೆಲಿವರಿ ಆದ್ಮೇಲೆ ಯಾರಿಗೆ ಫಸ್ಟ್ ಹೇಳಿದ್ರಿ? ಯಾರಾದ್ರೂ ಸೆಲೆಬ್ರಿಟಿಗಳು ಇಲ್ಲಿವರೆಗೂ ಯಾರೆಲ್ಲ ವಿಶ್ ಮಾಡಿದ್ದಾರೆ? ಸೆಲೆಬ್ರಿಟೀಸ್ ಎಲ್ಲರೂ ವಿಶ್ ಮಾಡಿದ್ರು. ಫಸ್ಟ್ ಸೆಲೆಬ್ರಿಟೀಸಲ್ಲಿ ನಮ್ಮ ಕ್ಲೋಸ್ ಸರ್ಕಲಲ್ಲಿ ನಾವು ಇನ್ಫಾರ್ಮ್ ಮಾಡಿದ್ದು ಗಣೇಶ್ ಸರ್.
ಅವ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರು ನಮ್ಮ ಮೇಲೆ ಇಟ್ಟಿರೋ ಒಂದು ಆಸೆ ಇದೆಯಲ್ಲ, ಅದಕ್ಕೆ ಯಾವತ್ತೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅವರು ಫಸ್ಟ್ ಫೋನ್ ಮಾಡಿ ಹೇಳಿದ್ದು. ಆ್ಯಂಡ್ ಶಿಲ್ಪಾ ಮ್ಯಾಮ್ ಇದು ಆ ಕತೆ, ಫೋಟೋ ಕತೆ ಹೇಳಿ. ಮೈ ಗಾಡ್, ಶಿಲ್ಪಾ ಮ್ಯಾಮ್ ಅಂತೂ ನನಗೆ ಅವತ್ತು ತುಂಬ ಅದೊಂಥರ ವಿಚಿತ್ರ, ಅದೊಂಥರ ದೇವರ ಆಶೀರ್ವಾದನ ಏನೂ ಗೊತ್ತಿಲ್ಲ ನನಗೆ. ಅವ್ರು ಯಾವತ್ತೂ ನನಗೆ ದೇವ್ರ ಫೋಟೋ ಕಳಿಸೇ ಇಲ್ಲ ಇಲ್ಲಿವರೆಗೂ. ಏನಾದರೂ ಒಂದು ನಮ್ಮ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರೆ. ಅವತ್ತು ದೇವಿ ಪೂಜೆ, ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳಿಸಿದ್ರು ನನಗೆ. ಕಳಿಸ್ಬಿಟ್ಟು ದೇವ್ರ ಆಶೀರ್ವಾದ ಇರಲಿ, ಚೆನ್ನಾಗಾಗಲಿ, ಇವತ್ತು ನಾಳೆ ಅಂತಿದ್ದೆ ಅಲ್ವಾ, ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆಗಲಿ, ಚೆನ್ನಾಗಾಗಲಿ ಅಂತ. ಹಂಗೆ ಅವ್ರ ಫೋಟೋ ಕಳಿಸಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಂಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್, ನೋಡು ನಾನು ನೆನೆಸ್ಕೊಂಡೆ, ಚೆನ್ನಾಗಾಗಲಿ, ನವರಾತ್ರಿ ಶುರುವಾಗಿದೆ, ಮಗು ಆಗಲಿ, ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರಲಿ ಅಂತ ಹೇಳ್ಕೊಂಡು ಅಂತ. ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು, ಕಣ್ಣಲ್ಲಿ ನೀರು ಹಾಕ್ಕೊಂಡು ಶಿ ಕಾಲ್ಡ್ ಮೀ, ತನ್ನ ಮಗು ನೋಡಬೇಕು ಅಂತ. ಸೊ ಆ ಪ್ರೀತಿ ನಾವು ಗಳಿಸಿದ್ದೀವಲ್ಲ, ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಗಣೇಶ್ ಸರ್ ಆಫ್ ಕೋರ್ಸ್, ಜಯಮಾಲಾ ಅಮ್ಮ, ಮಾಲಾಶ್ರೀ ಮ್ಯಾಮ್, ಶ್ರುತಿ ಅಮ್ಮ, ಯಾರು ಮಾಡಿಲ್ಲ ಅಂತಿಲ್ಲ, ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೆಂಗೆ ಮಾಡ್ಕೋಬೇಕು ಅದನ್ನು ಮೇಯ್ನಾಗಿ ಹೇಳ್ಕೊಂಡು. ಮಾಲಾಶ್ರೀ ಮ್ಯಾಮ್ ಅಂತೂ ನನಗೊಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ, ಇದು ಮಾಡು, ಇದು ಮಾಡಬೇಡ, ಇದು ಮಾಡು, ಇದು ಮಾಡಬೇಡ ಅಂತ. ಅನುಪ್ರಭಾಕರ್ ಅವರಾಗಲಿ, ಪ್ರತಿಯೊಬ್ಬರು, ಐ ಥಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಪುಟ್ಟು ಏನು ಮಹಾಲಕ್ಷ್ಮಿ ಇದ್ದಾಳೆ, ಅವಳ ಮೇಲೂ ತುಂಬ ಪ್ರೀತಿ ಇದೆ. ನಿಮಗೂ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್. ಥ್ಯಾಂಕ್ ಯು. ಓಕೆ, ಮಗು ಇನ್ನೊಂದು 3 ತಿಂಗಳು ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರೆಮನಿ ನಾವು 3 ತಿಂಗಳಲ್ಲಿ ಮಾಡೋದು. ಸೊ 3 ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ. ಆವಾಗ ನೀವೇ ನೋಡಿ ಹೇಳಿ. ಬಟ್ ನನಗೆ ಅನ್ಸೋದು ಭುವನ್ ಥರ ಅಂತ, ಭುವನಿಗೆ ಅನ್ಸೋದು ನನ್ನ ಥರ ಅಂತ. ನಾನು ಫೀಡ್ ಮಾಡ್ತಾ ಇದ್ದಾಗೆಲ್ಲ ನನಗೆ ಅನ್ನಿಸ್ತಾ ಇರುತ್ತೆ, ಕಣ್ಣು ಭುವಂದು, ಬಾಯಿ ನಂದು ಅಂತೆಲ್ಲ. ಕೂದಲಂತೂ ನಂದೇನೆ, ಅದು ಹುಟ್ಟುವಾಗಲೇ ಫುಲ್ ಕೂದಲು. ಇನ್ನು ನನಗೆ ಇವಾಗ ಎಷ್ಟು ಕೂದಲಿದೆ ಅಷ್ಟೇ ಕೂದಲು ಇಟ್ಕೊಂಡು ಬಂದಿದೆ. ಆ್ಯಕ್ಚುಲಿ ಕೂದಲು ತುಂಬ ಜಾಸ್ತಿ ಇದೆ. ಸೊ ಎಸ್, ಐ ಥಿಂಕ್ ಬೇಬಿ ಇಸ್ ಅ ಬ್ಯೂಟಿಫುಲ್ ಮಿಕ್ಸ್. ನಮ್ಮಿಬ್ಬರ ಮಿಕ್ಸ್ ಇದೆ, ಅವಳಿಗೆ ಇಬ್ಬರದು ಫೀಚರ್ಸ್ ಇದೆ. ಡಾಕ್ಟ್ರಿಗೆ ಆಚೆ ಬಂದಿದ ತಕ್ಷಣ ಭುವನ್ ಅನ್ಸೋದಂತೆ, ಆಮೇಲೆ ಟುಡೇ ಯು ಸೆಡ್ ಶಿ ಇಸ್ ಲೈಕ್ ಮೀ ಅಂತ. ಐ ಥಿಂಕ್ ಅದೇ ಕೂದಲಿಗೆ ಐ ಟುಕ್ ದ ಬೇಬಿ ಔಟ್, ಐ ವಾಸ್ ಲೈಕ್ ಭುವನ್, ಬಟ್ ನೌ ಶಿ ಲುಕ್ಸ್ ಮೋರ್ ಲೈಕ್ ಮೀ. ಇಲ್ಲ, ನನ್ನ ಪ್ರಕಾರ ಹೆಣ್ಣು ಪಾಪು ಹರ್ಷಿ ಥರ ಕಂಡ್ರೆ ಚಂದ. ನೆಕ್ಸ್ಟ್ ಗಂಡು ಪಾಪು ನಂತರ ಬೆಟರ್. ಸೊ ಎಸ್, ಓಕೆ, ಥ್ಯಾಂಕ್ ಯು. ಬಾಣಂತನ ಇಲ್ಲ ಬೆಂಗಳೂರಲ್ಲ, ಕೂರ್ಗಲ್ಲಿ. ಓ, ದೇವ್ರ ಆಶೀರ್ವಾದನೂ ಬಿತ್ತು ನಮಗೆ. ಬಾಣಂತನ ಗಂಡು ಮಕ್ಕಳಿಗೆ ಹೆಣ್ಣು ಮಗುವಿನ ಜವಾಬ್ದಾರಿ ಅಥವಾ ಅವಳು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ರೆಸ್ಪಾನ್ಸ್, ಇದನ್ನೆಲ್ಲ ನಾನು ಯೋಚನೆ ಮಾಡಿಲ್ಲ. ಗಣೇಶ್ ಸರ್ ನನಗೆ ಇದು ಬೇಬಿ ಶವರಲ್ಲಿ ಹೇಳಿದರು, ಹೆಣ್ಣು ಬಂದೇ ಬರುತ್ತೆ, ನೀನು ಬೆಂಡ್ ಮಾಡೇ ಮಾಡುತ್ತೆ, ನೀನು ಸುತ್ತಾಡೋಕೆ ಬಿಡಲ್ಲ ಎಲ್ಲೂ ಅಂತ. ಸೊ ಮೇ ಬಿ, ಬಟ್ ಏನು ಅಂತಂದರೆ, ಸಿ ಅಫ್ಕೋರ್ಸ್ ಒಂದು ಅದು ಯಾವುದೇ ಪಾಪು ಆಗಲಿ ಪ್ರೊಟೆಕ್ಟಿವ್ನೆಸ್ ಬಂದೇ ಬರುತ್ತೆ. ಹೆಣ್ಣು ಪಾಪು ಅಂತಂದಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಈಗಿನ ಜಗತ್ತಲ್ಲಂತೂ ನಾವು ನೋಡ್ತಾ ಇರೋ ಈ ನಡೀತಾ ಇರೋ ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟಿವ್ ಆಗಿರಬೇಕು ಅಂತ ಅನಿಸುತ್ತೆ. ಬಟ್ ಅದನ್ನೆಲ್ಲ ಇವಾಗ ಸದ್ಯ ಪ್ಲ್ಯಾನ್ ಅಂತೂ ಮಾಡ್ತಾ ಇಲ್ಲ. ಹೋಗ್ತಾ ಹೋಗ್ತಾ ವಿಲ್ಸಿ ಹೇಗಾಗುತ್ತೆ ಏನು ಅಂತ ನೋಡೋಣ. ಬಟ್ ಇದು ಒಂದಂತೂ ಗೊತ್ತು, ಇಂಟೆಲಿಜೆಂಟ್ ಇದೆ, ಹೆವಿ ಇಂಟೆಲಿಜೆಂಟ್ ಇದೆ, ಪ್ಲಸ್ ವೆರಿ ಸ್ಮಾರ್ಟ್ ಬೇಬಿ ಅಂತ ನಮಗೆ ಗೊತ್ತು. ಸೊ ನೋಡ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿ. ಥ್ಯಾಂಕ್ ಯು. ಕೂಲ್ಗಲ್ ಅಂತ ಬಾಣಂತನ ಅಂತ ಹೇಳಿ. ಹೌದು, ಅಮ್ಮ ಮನೆ ವಾತಾವರಣನೇ ಬೇರೆ, ಬೆಂಗಳೂರು ವೆದರೇ ಬೇರೆ ಇರುತ್ತೆ. ಸೊ ಡಾಕ್ಟರ್ಸ್ ಕಡೆಯಿಂದ ಟಿಪ್ಸ್ ತಗೊಂಡಿದ್ದೀರಾ? ಇದರ ಬಾಣಂತನ ನಂಗೆ ಡಿಫ್ರೆನ್ಸ್ ಎಂತ ಉಂಟು? ಬಾಣಂತನ ಐ ಥಿಂಕ್ ಅತ್ತೆ ಹೇಳಿದ್ರೆ ಬೆಟರ್ ಅದ್ರ ಬಗ್ಗೆ. ನಮ್ಮಲ್ಲಿ ಬಾಣಂತನದ್ದು ಪ್ರಾಸೆಸ್ಸೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಕೊಡಗಲ್ಲಿ 3 ತಿಂಗಳು ಬಾಣಂತಿನ ನೋಡ್ಕೊಳ್ಳೋದೇ ಬೇರೆ ಥರ ಇರುತ್ತೆ. ಸೊ ಅತ್ತೆ ಹೇಳಿ. ಮೊದಲನೇದಾಗಿ ನನ್ನ ಕ್ಯಾಮ್ರಾ ಅಲ್ಲಿ 3 ಗಂಟೆ ನನಗೆ ಎಲ್ಲ ಟೆರರಿಸ್ಟ್ ಥರ. ಅಯ್ಯಯ್ಯೋ, 3 ಗಂಡು ಮಕ್ಳನ್ನ ಟೆರರಿಸ್ಟ್ ಅಂದ್ಬಿಟ್ರು ನಮ್ಮತ್ತೆ. ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ಒಂಥರ ತಾಯಿದು ಕಷ್ಟ, ತಾಯಿದು ನೋವು, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗೆ ಮಗು ಬಂದಿದ್ದು ತುಂಬಾ ಖುಷಿ ಇದೆ ನನಗೆ. ಹಾಗೆ ಮತ್ತು ಈ ಆರೈಕೆ ವಿಷಯ, ನಾವು ತುಂಬ ಡಿಫ್ರೆಂಟಾಗಿ ಆರೈಕೆ ಮಾಡ್ತೇವೆ. ಈಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಎಳನೀರು ಕೊಡಿ, ಹಣ್ಣು ಕೊಡಿ, ಕಿವಿಗೆಲ್ಲ ಕಟ್ಟೋದ್ರೆ ನಾವು ಒಂಥರ ತುಂಬ ಒಂದು ಊಟ ಒಳಗೆ ಸೇಫಾಗಿ 3 ತಿಂಗಳು ಯಾರಿಗೂ ತೋರಿಸೋದಿಲ್ಲ ತಾಯಿ ಮಗನ, ಹಾಗೆ ಸಾಕ್ತೇವೆ. ಮತ್ತು ಊಟದಲ್ಲೂ ಅದೇ ಸ್ಪೆಷಲ್ ಇದೆ. ಮತ್ತು ನಾವು ಈ ಸಿರಪ್ ಎಲ್ಲ ಕೊಡೋದಿಲ್ಲ, ನಾವು ಗಾಳಿ ಸೊಪ್ಪು ಮತ್ತು ನರಿ ವಿಷ ಇಂಥದ್ದೆಲ್ಲ ಇದೆ. 4 ತಿಂಗಳು 4 ದಿನ ಒಂದೊಂದು ಜ್ಯೂಸ್ ಅದರದ್ದೆಲ್ಲ ಕೊಟ್ಟು, ಮತ್ತು ಪೆಪ್ಪರಲ್ಲಿ ಸಾಕೋದು. 3 ತಿಂಗಳು ಪೆಪ್ಪರಲ್ಲೇ ಊಟ ಮಾಡಿಸೋದು, ತುಪ್ಪ ಮತ್ತು ಪೆಪ್ಪರ್.
ಹೀಗೆ ಮಾಡಿ ಈ ಶರೀರಲ್ಲೇ ಹೋಗಬೇಕು, ಹೋಗಿ ಮೊದಲಿನ ಹರ್ಷಿಕಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ, ಅದೆಲ್ಲ ಗೊತ್ತು ನಮಗೆ ಆ ಥರದಲ್ಲಿ. ಆದರೆ ಹರ್ಷಿಕದು ಒಂದಂತ ಹೇಳಿದ್ರೆ ಕೇಳ್ತಾಳೆ, ಏನು ಹೇಳಿದ್ರು ಹಾಗೆ ಮಾಡ್ತಾಳೆ. ಇವಾಗ ಇದು ಅವರೇ ಹಾಕ್ಸಿದ್ದು, ಕಿವಿಯೆಲ್ಲ ಮುಚ್ಚಬೇಕು ಸೊ ಹಾಗೆ ಮೊದಲೆಲ್ಲ ತುಂಬಾನೇ ಇತ್ತು, ಹೀಗೆಲ್ಲ ಹಲ್ಲು ತೋರಿಸಬಾರದು, ಕಿವಿಗೆ ಗಾಳಿ ಸೇರಬಾರದು, ಹೀಗೆಲ್ಲ ಇತ್ತು. ಆದರೆ ಈಗ ನಮ್ಮ ಡಾಕ್ಟರ್ ಧೈರ್ಯಕ್ಕಿದ್ದಾರೆ, ಅವ್ರು ಹೇಳ್ತಾರೆ ಏನಾಗೋದಿಲ್ಲ ಸುಮ್ಮನೆ ಅಂತ, ಅಷ್ಟು ಖುಷಿಯಲ್ಲಿ. ಇನ್ನು ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈಲು. ಓಕೆ, ಥ್ಯಾಂಕ್ ಯು. ಬೆಂಗಳೂರು ಇಂದಿರಾನಗರದ ಮದರೂರು ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಪಾಪ್ಯುಲರ್ ಡಾಕ್ಟರ್ ಸಂಗೀತ ಅವರು, ಈ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ಇವರು ತೋರಿಸಿದ ಪ್ರೀತಿ, ವಿಶ್ವಾಸ, ಸೇವೆಗೆ ನಾವು ಪೇರೆಂಟ್ಸ್ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ಆತ್ಮೀಯ ಚಿರಋಣಿಯಾಗಿದ್ದೇವೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಆಸ್ಪತ್ರೆಗೂ, ಆಸ್ಪತ್ರೆ ವರ್ಗದವರಿಗೂ, ಆಡಳಿತ ವರ್ಗದವರಿಗೂ, ಸಿಬ್ಬಂದಿಗಳಿಗೂ ನಮ್ಮ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Yes. Okay, thank you. Thank you. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.